कानां प्रलयोदयस्ति अनेकधा यश्रुतौ वाचं न सदधात्मनेककिरणस्त्रैलोक्यदीपो रविः यस्योदये जगदिदं प्रतिबोधाय मध्यस्थितौ प्रसरति प्रकृतिक्रियासु अस्तङ्गतौ स्वपिति चोच्छ्वसितैकमात्रं भानुस्य एव जयति प्रकटप्रभावः इन्हें श्लोक नಮಗೆ ಶ್ರೀ ಕಲ್ಯಾಣ ಸುಧಾಕರಂ ರಿಪುಹರಂ ದುಸ್ವಪ್ನದೋಷಾಪಹಂ ಗಂಗಾ ಸ್ನಾನ ಫಲಪ್ರದಂ ಶುಭಕರಂ ಗೋದಾನ ಸಾಮ್ಯಂ ನೃಣಾಂ ಆಯುರ್ವರ್ಧನಮುತ್ತಮಂ ಮಖಫಲಂ ವಿದ್ವನ್ಮಹಾಭೂಷಣಂ ಶ್ರೇಯಪ್ರಾಪ್ತಿಕರಂ ಪ್ರಭಾತ ಸಮಯೇ ಪಂಚಾಂಗಮಾಕರಣ್ಯತಾಂ ಮೊನ್ನೆಯ ಪಾಠದಲ್ಲಿ ನಾವು ಈ ಪಂಚಾಂಗ ಪಠನ ಕ್ರಮ ಅಂದ್ರೆ ಪಂಚಾಂಗ ಪಠನ ಮಾಡಿದ್ರೆ ಏನು ಫಲ ಅಂತ ಹೇಳುವಂಥದ್ದನ್ನು ಗಮನಿಸಿದ್ದೇವೆ. ಪಂಚಾಂಗ ಪಠನ ಕ್ರಮ ಮುಂದಕ್ಕೆ ಅದರ ಪಾಠವೇ ನಡೀತಾ ಇರುವಂತದ್ದು. ಮುಂದಕ್ಕೆ ಒಂದಷ್ಟು ಶ್ಲೋಕ ಆದ್ಮೇಲೆ ನಮಗೆ ಪಠನ ಕ್ರಮ ಗೊತ್ತಾಗ್ತದೆ, ಹೇಗೆ ಪಠನ ಮಾಡಬೇಕು ಅಂತ ಹೇಳುವಂಥದ್ದು. ಇವತ್ತು ಸಂವತ್ಸರಗಳು. ಮೊದಲಿಗೆ ನಮಗೆ ಸಂವತ್ಸರಗಳ ಬಗ್ಗೆ ಪರಿಜ್ಞಾನ ಬೇಕಾಗ್ತದೆ. ಪಂಚಾಂಗ ಪಠನ ಮಾಡಬೇಕಾದ್ರೆ ಮೊದಲಿಗೆ ಹೇಳುವಂಥದ್ದು ಸಂವತ್ಸರಗಳನ್ನು. ಅದರಿಂದಾಗಿ ಸಂವತ್ಸರಗಳು ಎಷ್ಟುಂಟು, ಅದರ ಹೆಸರುಗಳೇನು, ಇದು ನಮಗೆ ಗೊತ್ತಿರಬೇಕಾಗ್ತದೆ. ಈ ಶ್ಲೋಕ ಬಾಯ್ಪಾಠ ಇದೆಲ್ಲ ಬಾಯ್ಪಾಠ ಕಲಿತ್ರೆ ಒಳ್ಳೇದು. ಎಲ್ಲ ಶ್ಲೋಕವು ಬಾಯ್ಪಾಠ ಬರ್ಲೇಬೇಕು. ಪ್ರಭವೋ ವಿಭವ ಶುಕ್ಲ ಪ್ರಮೋದಶ್ಚ ಪ್ರಜಾಪತಿ ಇತ್ಯಾದಿ ಶ್ಲೋಕ ಸಂವತ್ಸರಗಳ ಬಗ್ಗೆ ಹೇಳ್ತಾರೆ. 3 ಸಲ ಹೇಳ್ತೇನೆ, ನನ್ನ ಜೊತೆಗೆ ಹೇಳಿ. ಪ್ರಭವೋ ವಿಭವ ಶುಕ್ಲ ಪ್ರಭವೋ ವಿಭವ ಶುಕ್ಲ ಪ್ರಭವೋ ವಿಭವ ಶುಕ್ಲ ಪ್ರಮೋದಶ್ಚ ಪ್ರಜಾಪತಿ ಪ್ರಮೋದಶ್ಚ ಪ್ರಜಾಪತಿ ಪ್ರಮೋದಶ್ಚ ಪ್ರಜಾಪತಿ ಅಂಗಿರಾ ಶ್ರೀಮುಖೋ ಭಾವೋ ಭಾವೋ ಅಂಗಿರಾ ಶ್ರೀಮುಖೋ ಭಾವೋ ಯುವಾಧಾತಾ ತಥೈವ ಚ ಯುವಾಧಾತಾ ತಥೈವ ಚ ಯುವಾಧಾತಾ ತಥೈವ ಚ ಈಶ್ವರೋ ಬಹುಧಾನ್ಯಶ್ಚ ಈಶ್ವರೋ ಬಹುಧಾನ್ಯಶ್ಚ ಈಶ್ವರೋ ಬಹುಧಾನ್ಯಶ್ಚ ಪ್ರಮಾಥಿ ವಿಕ್ರಮೋ ವೃಷಃ ಪ್ರಮಾಥಿ ವಿಕ್ರಮೋ ವೃಷಃ ಪ್ರಮಾಥಿ ವಿಕ್ರಮೋ ವೃಷಃ ಚಿತ್ರಭಾನಸ್ವಭಾನಶ್ಚ 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 ತಾರಣ ಪಾರ್ಥಿವೋ ವ್ಯಯಃ ತಾರಣ ಪಾರ್ಥಿವೋ ವ್ಯಯಃ ತಾರಣ ಪಾರ್ಥಿವೋ ವ್ಯಯಃ ಸರ್ವಜಿತ್ ಸರ್ವಧಾರಿ ಚ ಸರ್ವಜಿತ್ ಸರ್ವಧಾರಿ ಚ ಸರ್ವಜಿತ್ ಸರ್ವಧಾರಿ ಚ ವಿರೋಧಿ ವಿಕೃತಿಖರಃ ವಿರೋಧಿ ವಿಕೃತಿಖರಃ ವಿರೋಧಿ ವಿಕೃತಿಖರಃ ನಂದನೋ ವಿಜಯಶ್ಚೈವ ನಂದನೋ ವಿಜಯಶ್ಚೈವ ನಂದನೋ ವಿಜಯಶ್ಚೈವ ಜಯೋ ಮನ್ಮಥ ದುರ್ಮುಖೌ ಜಯೋ ಮನ್ಮಥ ದುರ್ಮುಖೌ ಜಯೋ ಮನ್ಮಥ ದುರ್ಮುಖೌ ಹೇಮಲಂಬಿ ವಿಲಂಬಿ ಚ ಹೇಮಲಂಬಿ ವಿಲಂಬಿ ಚ ಹೇಮಲಂಬಿ ವಿಲಂಬಿ ಚ ವಿಕಾರಿ ಶಾರ್ವರಿ ಪ್ಲವಃ ವಿಕಾರಿ ಶಾರ್ವರಿ ಪ್ಲವಃ ವಿಕಾರಿ ಶಾರ್ವರಿ ಪ್ಲವಃ ಶುಭಕೃತ್ ಶೋಭಕೃತ್ ಕ್ರೋಧಿ ಶುಭಕೃತ್ ಶೋಭಕೃತ್ ಕ್ರೋಧಿ ಶುಭಕೃತ್ ಶೋಭಕೃತ್ ಕ್ರೋಧಿ ವಿಶ್ವಾವಸು ಪರಾಭವವು ವಿಶ್ವಾವಸು ಪರಾಭವವು ವಿಶ್ವಾವಸು ಪರಾಭವವು ಪ್ಲವಂಗ ಕೀಲಕ ಸೌಮ್ಯಃ ಪ್ಲವಂಗ ಕೀಲಕ ಸೌಮ್ಯಃ ಪ್ಲವಂಗ ಕೀಲಕ ಸೌಮ್ಯಃ ಸಾಧಾರಣೋ ವಿರೋಧಿಕೃತ್ ಸಾಧಾರಣೋ ವಿರೋಧಿಕೃತ್
ಸಾಧಾರಣೋ ವಿರೋಧೀಕೃತ ಸಾಧಾರಣೋ ವಿರೋಧೀಕೃತ ಪರಿಧಾವಿ ಪ್ರಮಾದಿ ಚ ಪರಿಧಾವಿ ಪ್ರಮಾದಿ ಚ ಪರಿಧಾವಿ ಪ್ರಮಾದಿ ಚ ಪರಿಧಾವಿ ಪ್ರಮಾದಿ ಚ ಆನಂದೋ ರಾಕ್ಷಸೋ ನಲಃ ಆನಂದೋ ರಾಕ್ಷಸೋ ನಲಃ ಆನಂದೋ ರಾಕ್ಷಸೋ ನಲಃ ಪಿಂಗಲಕಾಲಯುಕ್ತಶ್ಚ 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 ಸಿದ್ಧಾರ್ಥಿ ರೌದ್ರದುರ್ಮತಿ ಸಿದ್ಧಾರ್ಥಿ ರೌದ್ರದುರ್ಮತಿ ಸಿದ್ಧಾರ್ಥಿ ರೌದ್ರದುರ್ಮತಿ ದುಂದುಭೀರುದಿರೋದ್ಗಾರಿ 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 ರಕ್ತಾಕ್ಷಿ ಕ್ರೋಧನಃ ಕ್ಷಯಃ ರಕ್ತಾಕ್ಷಿ ಕ್ರೋಧನಃ ಕ್ಷಯಃ ರಕ್ತಾಕ್ಷಿ ಕ್ರೋಧನಃ ಕ್ಷಯಃ. ವ್ಯಾಕರಣದಲ್ಲಿ ಒಂದು ನಿಯಮ ಅಂದರೆ ಪರದಲ್ಲಿ ಕ್ಷ ಅಕ್ಷರ ಇದ್ದಾಗ ನಮಗೆ ಹಿಂದಿನ ಅಕ್ಷರದಲ್ಲಿ ವಿಸರ್ಗ ಬಂದಾಗ ಆ ವಿಸರ್ಗವನ್ನ ಹೇಳಿ ಕ್ರೋಧನ ಕ್ಷಯ ಅಂತೇಳಿ ಹೇಳಿಕ್ಕಿಲ್ಲ, ಕ್ರೋಧನಃ ಕ್ಷಯ ಅಂತೇಳಿ ಈ ರೀತಿಯಲ್ಲೇ ಹೇಳಬೇಕು ಅಂತೇಳಿ ನಿಯಮ. ಈ ವಿಷ್ಣು ಸಹಸ್ರನಾಮದಲ್ಲಿ ಕ್ಷಮಃ ಕ್ಷಾಮ ಸಂಜ್ಞಾನಃ ಉದ್ಭವ ಕ್ಷೋಭಣೋ ದೇವ ಈ ರೀತಿಯಲ್ಲೆಲ್ಲ ಬರ್ತದೆ. ಈ ಪರದಲ್ಲಿ ಕ್ಷಕಾರ ಇದ್ದಾಗ ಹಿಂದಿನ ವಿಸರ್ಗವನ್ನ ಹೇಳಬೇಕು ಅಂತೇಳಿ ನಿಯಮ. ಇಷ್ಟು ಸಂವತ್ಸರಗಳು ಒಟ್ಟು ಎಷ್ಟಾಯ್ತು ಅಂತ ಹೇಳಿದ್ರೆ 60 ಸಂವತ್ಸರಗಳಾಗ್ತದೆ. ಪ್ರಭವ ವಿಭವ ಶುಕ್ಲ ಪ್ರಮೋದ ಚ ಪ್ರಜಾಪತಿ ಅಂಗಿರಾ ಶ್ರೀಮುಖ ಭಾವ ಯುವ ಧಾತಾ ತಥಾ ಏವ ಚ ಈಶ್ವರ ಬಹುಧಾನ್ಯ ಚ ಪ್ರಮಾಥಿ ವಿಕ್ರಮ ವೃಷಃ ಚಿತ್ರಭಾನು ಸ್ವಭಾನು ಚ ತಾರಣಃ ಪಾರ್ಥಿವಃ ವ್ಯಯಃ ಸರ್ವಜಿತ್ ಸರ್ವಧಾರಿ ಚ ವಿರೋಧಿ ವಿಕೃತಿ ಖರಃ ನಂದನಃ ವಿಜಯಃ ಚ ಏವ ಜಯಃ ಮನ್ಮಥ ದುರ್ಮುಖೌ ಹೇಮಲಂಬಿ ವಿಲಂಬಿ ಚ ವಿಕಾರಿ ಶಾರ್ವರಿ ಲವಃ ಶುಭಕೃತ್ ಶೋಭಕೃತ್ ಕ್ರೋಧಿ ವಿಶ್ವಾವಸು ಪರಾಭವೌ ಪ್ಲವಂಗಃ ಸಾಧಾರಣಃ ವಿರೋಧಿಕೃತ ಪರಿಧಾವಿ ಪ್ರಮಾದಿ ಚ ಆನಂದಃ ರಾಕ್ಷಸಃ ನಲಃ ಪಿಂಗಲಃ ಕಾಲಯುಕ್ತಃ ಚ ರೌದ್ರದುರ್ಮತಿ ರೌದ್ರದುರ್ಮತಿ ದುಂದುಭಿ ರುಧಿರೋದ್ಗಾರಿ ರಕ್ತಾಕ್ಷಿ ಕ್ರೋಧನಃ ಕ್ಷಯ ಎಂಬುದಾಗಿ ಒಟ್ಟು 60 ಸಂವತ್ಸರಗಳ ಹೆಸರುಗಳಿವೆ. ಸಂವತ್ಸರಗಳು ಅಂತೇಳಿ ಹೇಳಿದ್ರೆ ಋತುಗಳು ಯಾವುದರಲ್ಲಿ ವಾಸ ಮಾಡ್ತಾವೋ ಅವುಗಳಿಗೆ ಸಂವತ್ಸರ ಅಂತ. 6 ಋತುಗಳು ಎಲ್ಲಿ ವಾಸ ಮಾಡ್ತವೆ, ಸಂವತ್ಸರದಲ್ಲಿ ವಾಸ ಮಾಡ್ತವೆ ಅಂತೇಳಿ ಈ ರೀತಿಯಲ್ಲಿ ಅರ್ಥ ಇರತಕ್ಕಂಥದ್ದು. ಸಂವತ್ಸಂತ ಋತವಃ ಅತ್ರ ಸಂವತ್ಸರ ಅಂತೇಳಿ ಹೇಳ್ತಾರೆ. ಸರಿ, ಅಂತಹ ಸಂವತ್ಸರಗಳಿಗೆ ಹೆಸರುಗಳು ನಮ್ಗೆ ಗೊತ್ತಿದ್ದ ಅಲ್ಲಿ ಬರ್ದಿಯ ಸುಲಭ ಇರೋದ್ರಿಂದ ಪುನಃ ನಾನು ಅದನ್ನೇ ಹೇಳುವುದಿಲ್ಲ. ಕೆಳಗಡೆ ಅರ್ಥದಲ್ಲಿ ಬರೆದಿದ್ದಾರೆ. ಪ್ರಭವ ವಿಭವ ಶುಕ್ಲ ಪ್ರಮೋದ ಪ್ರಜಾಪತಿ. ಇದರ ಅರ್ಥವು ಕೂಡ ನಮಗೆ ಸಾಮಾನ್ಯ ಸ್ಪಷ್ಟ ಆಗ್ತದೆ. ಪ್ರಭವ ಅಂತ ಹೇಳಿದ್ರೆ ಹುಟ್ಟುವುದು ಅಂತ, ಆರಂಭದಲ್ಲಿ ಹುಟ್ಟುವುದು, ಕೊನೆಯಲ್ಲಿ ಕ್ಷಯ ಅಂತೇಳಿ.
ಕೊನೆಯ ಸಂವತ್ಸರ ಕ್ಷಯ ಅಂತೇಳಿ ನಡುವಿನಲ್ಲಿ ಇದೆಲ್ಲ ಇರ್ತದೆ ನಮಗೆ ಜೀವನದಲ್ಲಿ ಅಂತೇಳಿ ಆ ಸಂವತ್ಸರಗಳ ಹೆಸರುಗಳನ್ನು ಅದ್ಭುತವಾಗಿ ಹಿಂದಿನವರು ಜೋಡಿಸಿ ಕೊಟ್ಟಿದ್ದಾರೆ. ಹುಟ್ಟು ಮತ್ತೆ ಸಾವುಗಳ ಮಧ್ಯದಲ್ಲಿ ಏನೆಲ್ಲ ಇರ್ತದೆ, ವಿಭವ, ಶುಕ್ಲ, ಪ್ರಮೋದ, ಖುಷಿ ಇರ್ತದೆ, ಪ್ರಜಾಪತಿ, ಮಕ್ಕಳುಗಳಾಗ್ತದೆ. ಕೆಲವು ಶಬ್ದಗಳಿಗೆ ಅರ್ಥ ನೋಡ್ಬೇಕಷ್ಟೇ, ನಾನು ಕೂಡ ಸರಿಯಾಗಿ ತಿಳ್ಕೊಂಡಿಲ್ಲ. ಅಂತೂ ಯುವ, ಆತ, ಈಶ್ವರ, ಬಹುಧಾನ್ಯ, ಪ್ರಮಾಥಿ, ಅಂಗಿರ ಅಂತೇಳಿ ಹೇಳಿದರೆ ನೋಡುವ. ಅಂಗಿರ ಶುಕ್ಲ ಅಂತೇಳಿ ಹೇಳಿದರೆ ಒಳ್ಳೆಯ ನಮಗೆ ಬಿಳಿ ಎಂಬುದಾಗಿ ಅರ್ಥ. ಅಂತೂ ಶೋಭನ ಎಂಬುದಾಗಿ ಅರ್ಥವನ್ನು ಹೇಳ್ಬೋದು ನಮಗೆ. ಪ್ರಮೋದ ಅಂತ ಹೇಳಿದ್ರೆ ಸಂತೋಷ ಅಂತೇಳಿ, ಪ್ರಜಾಪತಿ ಅಂತ ಹೇಳಿದ್ರೆ ಮಕ್ಕಳು. ಅಂಗಿರ ಶಬ್ದಾರ್ಥ ನೋಡುವ. ಅಂಗಿರ ಅಂತ ಹೇಳಿದ್ರೆ ಅದ್ ನೋಡ್ಬಿಟ್ಟು ಶ್ರೀಮುಖ ಅಂತ ಹೇಳಿದ್ರೆ ಸಂಪತ್ತೇ ಮುಖವಾಗಿ ಉಳ್ಳಂಥದ್ದು ಎಂಬುದಾಗಿ ಅರ್ಥ. ಭಾವನೆ ಗೊತ್ತಿರ್ತದೆ. ಯುವ ಅವಸ್ಥೆ ನಮ್ಮಲ್ಲಿದೆ. ಧಾತ ಅಂತ ಹೇಳಿದ್ರೆ ಬ್ರಹ್ಮನಿಗೆ ಹೆಸರು. ಅಂದ್ರೆ ಧಾತೃತ್ವ ಕೊಡುವಂತಹ ಶಕ್ತಿಗಳು ನಮ್ಮಲ್ಲಿ, ಅವೆಲ್ಲ ವ್ಯವಸ್ಥೆಗಳಿರ್ತದೆ. ಈಶ್ವರ, ಬಹುಧಾನ್ಯ, ಇದೆಲ್ಲ ನಮಗೆ ಜೀವನದಲ್ಲಿ ಸಾಮಾನ್ಯ ಹುಟ್ಟು ಮತ್ತೆ ಸಾವುಗಳ ನಡುವೆ ಏನೆಲ್ಲ ಇರ್ತದೆ ಅಂತ ಹೇಳುವುದನ್ನ, ನಮ್ಮಲ್ಲಿ ಏನೆಲ್ಲ ಇರ್ತದೆ ಅಂತ ಹೇಳುವಂಥದ್ದನ್ನು ಒಂದು ಜೋಡಿಸಿಟ್ಟಿದ್ದಾರೆ ಅಂತೇಳಿ ಒಂದು ಸುಂದರವಾದ ಕಲ್ಪನೆ ಮಾಡ್ಬೋದು ಇದಕ್ಕೆ. ಸರಿ. ಯಾಕಂದ್ರೆ ಒಂದು ಸಲ ನಾಳೆ ದಿವಸ ಅದರ ಅರ್ಥ ನೋಡಿಕೊಂಡು ತಿಳಿಸ್ತೇನೆ. ಭಾನೋರ್ ಮಕರ ಸಂಕ್ರಾಂತೆ ಷಣ್ಮಾಸ ಉತ್ತರಾಯಣ ಕರ್ಕಾದೇಶ ತಥೈವಸ್ಯ ಷಣ್ಮಾಸ ದಕ್ಷಿಣಾಯನ. ಸಂವತ್ಸರ ನೋಡಿ ಆಯ್ತು. ಪಂಚಾಂಗ ಪಠನದಲ್ಲಿ ಮೊದಲಿಗೆ ಸಂವತ್ಸರವನ್ನು ಹೇಳಿ, ಈಗ ನಮಗೆ ಯಾವುದು ಕ್ರೋಧಿನಾಮ ಸಂವತ್ಸರ ಅಂತ ಹೇಳಿ ನಡೀತಾ ಇರುವಂಥದ್ದು. ಈ ಸಂವತ್ಸರದ ಹೆಸರು ಹೇಳಿದ್ಮೇಲೆ ನೆಕ್ಸ್ಟ್ ಹೇಳಿ ಅಂತ ಹೇಳುವಂಥದ್ದು ನಮಗೆ ಅಯನವನ್ನ ಹೇಳ್ಬೇಕು. ಈಗ ಮದುವೆ ಕಾಗದಲ್ಲಿ ಎಲ್ಲ ಬರೀಬೇಕಾದ್ರೆ ಪಂಚಾಂಗ ಪಠನ ಕ್ರಮ ಹಾಗೆ. ಮೊದಲಿಗೆ ಸಂವತ್ಸರ ಹೇಳಿ, ನಂತರ ಯಾವ ಅಯನದಲ್ಲಿದ್ದೇವೆ ಅಂತೇಳಿ ನೋಡ್ಬೇಕು. ಉತ್ತರಾಯಣದಲ್ಲಿದ್ದೇವೋ ದಕ್ಷಿಣಾಯನದಲ್ಲಿದ್ದೇವೋ ಅಂತ. ಇವತ್ತು ಸಾಮಾನ್ಯ ದಕ್ಷಿಣಾಯನದ ಕೊನೆಯ ದಿನ. ಭಾನೂರ್ ಮಕರ ಅಲ್ಲ, ಉತ್ತರಾಯಣದ ಕೊನೆಯ ದಿನ. ನಾಳೆಯಿಂದ ದಕ್ಷಿಣಾಯನ ಪ್ರಾರಂಭ. ಭಾನೋರ್ ಮಕರ ಸಂಕ್ರಾಂತೆ ಷಣ್ಮಾಸ ಉತ್ತರಾಯಣಂ. 3 ಸಲ ಹೇಳುತ್ತೆ. ಭಾನೋರ್ ಮಕರ ಸಂಕ್ರಾಂತೆ, ಭಾನೋರ್ ಮಕರ ಸಂಕ್ರಾಂತೆ, ಭಾನೋರ್ ಮಕರ ಸಂಕ್ರಾಂತೆ ಷಣ್ಮಾಸ ಉತ್ತರಾಯಣಂ, ಷಣ್ಮಾಸ ಉತ್ತರಾಯಣಂ, ಷಣ್ಮಾಸ ಉತ್ತರಾಯಣಂ. ಕರ್ಕಾದೇಸ್ತು ತಥೈವ ಸ್ಯಾತ್, ಕರ್ಕಾದೇಸ್ತು ತಥೈವ ಸ್ಯಾತ್, ಕರ್ಕಾದೇಸ್ತು ತಥೈವ ಸ್ಯಾತ್. ಷಣ್ಮಾಸ ದಕ್ಷಿಣಾಯನಂ, ಷಣ್ಮಾಸ ದಕ್ಷಿಣಾಯನಂ, ಷಣ್ಮಾಸ ದಕ್ಷಿಣಾಯನಂ. ಇದರ ಪದಚ್ಛೇದ ಭಾನೋ ಮಕರ ಸಂಕ್ರಾಂತೆ ಷಣ್ಮಾಸಾಃ, ಷಣ್ಮಾಸಾಃ ಉತ್ತರಾಯಣಂ, ಷಣ್ಮಾಸಾಃ ಉತ್ತರಾಯಣಂ. ಕರ್ಕಾದೇಃ ತು ತಥಾ ಏವ ಸ್ಯಾತ್ ಷಣ್ಮಾಸಾಃ ದಕ್ಷಿಣಾಯನಂ. ನಾಳೆ ಸಂಕ್ರಾಂತಿ ಇದೆ. ನಾಳೆ ಸಂಕ್ರಾಂತಿ ಅಂತ ಹೇಳಿದ್ರೆ ನಾಳೆಯವರೆಗೆ ಉತ್ತರಾಯಣ ಇದೆ. ನಾಡಿದ್ದಿನಿಂದ ದಕ್ಷಿಣಾಯನ ಪ್ರಾರಂಭ ಆಗ್ತದೆ. ರವಿಯು ಒಂದು ರಾಶಿಯಿಂದ ಒಂದು ರಾಶಿ ಅಂದ್ರೆ ಮಕರ ಸಂಕ್ರಾಂತಿಯ ನಂತರ ಮಕರ ಮಾಸದಲ್ಲಿ, ಕುಂಭ ಮಾಸದಲ್ಲಿ, ಮೀನ ಮಾಸದಲ್ಲಿ, ಹಾಗೆ ಮೇಷ, ವೃಷಭ, ಮಿಥುನ ಮಾಸದಲ್ಲಿ, ಒಟ್ಟು 6 ಮಾಸಗಳಲ್ಲಿ ರವಿ ಇರತಕ್ಕಂತಹ ಕಾಲಕ್ಕೆ ಉತ್ತರಾಯಣ ಅಂತೇಳಿ ಹೆಸರು. ಕರ್ಕಾಟಕದಿಂದ ಆರಂಭಿಸಿ ಷಣ್ಮಾಸಾಹ ದಕ್ಷಿಣಾಯನಂ. ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು ಈ ಮಾಸಗಳಲ್ಲಿ ರವಿ ಇದ್ದಾಗ
ದಕ್ಷಿಣಾಯನ ಅಂತೇಳಿ ಕರೀತೇವೆ. ನಾಳೆ ಕರ್ಕಾಟಕ ಸಂಕ್ರಮಣ ಇದೆ. ಸಂಕ್ರಮದೀತಿ ಸಂಕ್ರಮಣ ಅಂತೇಳಿ ಅವನು ಚೆನ್ನಾಗಿ ಹೋಗ್ತಾನೆ, ಹೊಂದುತ್ತಾನೆ. ಅದರಿಂದ ಕ್ರಮ ಅದು ಗತಿ ಅರ್ಥವನ್ನ ಹೇಳುವಂಥದ್ದು ಕ್ರಮತಿ ಅಂತೇಳಿ. ಅದರಿಂದಾಗಿ ನಾಳೆ ಕ್ರಮಿಸ್ತಾನೆ ಅವನು. ಆ ಮಿಥುನ ರಾಶಿಯನ್ನ ಕ್ರಮಿಸಿ ಕರ್ಕಾಟಕ ರಾಶಿಗೆ ಮುಟ್ಟುತ್ತಾನೆ. ಅದರಿಂದಾಗಿ ನಾಳೆ ಸಂಕ್ರಮಣ, ನಾಡಿದ್ದಿನಿಂದ ಕರ್ಕಾಟಕ ಮಾಸ ಒಂದು ಹೇಳಿ ಕರ್ಕಾಟಕ ಮಾಸ 1ನೇ ದಿನ ಪ್ರಾರಂಭ. 1ನೇ ದಿನದಿಂದಾಗಿ ನಮಗೆ ದಕ್ಷಿಣಾಯನ ಪ್ರಾರಂಭ. ಈ ರೀತಿಯಲ್ಲಿ ಇರುವಂತ ಇದರಲ್ಲಿ ಒಂದು ಸ್ವಲ್ಪ ಗೊಂದಲಗಳಿದೆ ಈಗಿನ ವ್ಯವಸ್ಥೆಯಲ್ಲಿ. ಸಾಮಾನ್ಯ ದೃಗ್ಗಣಿತ ಪ್ರಕಾರ ಉತ್ತರಾಯಣ ಯಾವಾಗ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ರೆ, ಸಾಮಾನ್ಯ ಈಗ ಜೂನ್ 11, ಜೂನ್ 22, 21 ಈ ವ್ಯವಸ್ಥೆಯಲ್ಲಿ ಜೂನ್ 21 ಅಥವಾ 22ನೇ ತಾರೀಕಿನವಾಗ್ಲೇ ನಮಗೆ ದಕ್ಷಿಣಾಯನ ಪ್ರಾರಂಭ ಆಗ್ತದೆ. ಡಿಸೆಂಬರ್ 21, 22 ಈ ತಾರೀಕಿನ ಸಾಮಾನ್ಯ ವ್ಯವಸ್ಥೆಯಲ್ಲಿ ವಾಯ್ಸ್ ಕೇಳಿತಿಲ್ಲ. ಇಲ್ಲ ಆಚಾರ್ಯರು ಡಿಸ್ಕನೆಕ್ಟ್ ಆಗಿದ್ದಾರೆ. ಕೇಳಿಸ್ತಿದೆ ಆಚಾರ್ಯ? ಅದೇ ಒಂದ್ಸಲ ಇದಾಯ್ತಾ ಅಂತಲ್ಲ, ಕಟ್ ಆಯ್ತಲ್ಲ, ನೆಟ್ವರ್ಕ್ ಹೋಯ್ತಾ ಏನಾಯ್ತು ಗೊತ್ತಾಗ್ಲಿ. ಎಲ್ಲರಿಗೂ ಹಾಗಾಯ್ತಾ? ನಂದು ಮಾತ್ರ ಈಗ ಹೋಗಿ ಬಂದು. ತಮ್ದು ಮಾತ್ರ ಆಯ್ತಾ ಆಚಾರ್ಯ? ಸರಿ ಸರಿ ಸರಿ. ನೆಟ್ವರ್ಕ್ ಪ್ರಾಬ್ಲಮ್ ಕಾಣ್ತದೆ ಆಗಿದ್ರೆ. ಎಲ್ಲಿವರೆಗೆ ನಿಮಗೆ ಪಾಠ ಕೇಳಿದ್ರೆ ಪಾಠ ಮಾಡ್ತಾ ಇದ್ದೆ, ಮನಸ್ಲಿಲ್ಲ. ಮತ್ತೆ ನೋಡ್ಬೇಕಾರೆ ಎಲ್ಲಿ ಅಂತ ಹೇಳಿ ಬರ್ತಾ ಇದ್ದೆ. ನೀವು ದಕ್ಷಿಣಾಯನ ಮತ್ತು ಉತ್ತರಾಯಣದ ಕಾಲವನ್ನು ಹೇಳ್ತಾ ಇದ್ರಿ, ಅಲ್ಲಿ ಜೂನ್ ಮತ್ತೆ ಡಿಸೆಂಬರ್ ಅಂತ ಹೇಳ್ತಾ ಇದ್ರಿ ಆಚಾರ್ಯ. ಸರಿ ಸರಿ ಸರಿ. ಅದು ಆ ವ್ಯತ್ಯಾಸಗಳು ಭಾರಿ ಹಿಂದಿನ ಕಾಲಘಟ್ಟ. ಮಹಾಭಾರತದ ಅಲ್ಲಿವರೆಗೆ ಕೇಳಿದ್ದೀರಾ? ಇಲ್ಲ, ಮಹಾಭಾರತದ ಬಗ್ಗೆ ಬಂದಿಲ್ಲ. ಇಲ್ಲ, ಸರಿ. ಜೂನು ಜೂನು 21 ಮತ್ತೆ ಡಿಸೆಂಬರ್ 21, 22 ಈ ಸಮಯದಲ್ಲಿ ನಮಗೆ ಡಿಸೆಂಬರ್ 21, 22ಕ್ಕೆ ಉತ್ತರಾಯಣ ಪ್ರಾರಂಭ ಆಗ್ತದೆ. ಜೂನ್ 21, 22 ಅಂದಾಜಿನಲ್ಲಿ ದಕ್ಷಿಣಾಯನ ಪ್ರಾರಂಭ ಆಗ್ತದೆ ಅಂತ ಹೇಳುವಂತ ವ್ಯವಸ್ಥೆ ಈಗ. ಅದು ಅನುಭವದಲ್ಲಿ ಹಾಗೆ ಬರ್ತಾ ಉಂಟು ನಮಗೆ. ಯಾಕೆ ಅಂತೇಳಿ ಹೇಳಿದ್ರೆ, ಹಿಂದೆ ಭಾರಿ ಹಿಂದೆ ಕಾಲಘಟ್ಟದಲ್ಲಿ, ಮಹಾಭಾರತ ಕಾಲಘಟ್ಟದಲ್ಲಿ ನಮಗೆ ಕುಂಭಮಾಸದ ಯಾವುದೋ ಒಂದು ನಕ್ಷತ್ರದಲ್ಲಿ ಶತಭಿಷ ಅಂತ ಕಾಣ್ತದೆ, ಧನಿಷ್ಠ ನಂತರದಲ್ಲಿ ಉತ್ತರಾಯಣಕ್ಕೋಸ್ಕರ ಭೀಷ್ಮಾಚಾರ್ಯರು ಕಾಯ್ತಾ ಇದ್ರು ಅಂತೇಳಿ ಅವರ ಪ್ರಾಣ ತ್ಯಾಗ ಮಾಡ್ಲಿಕ್ಕೆ ಶರಮಂಚದಲ್ಲಿದ್ದಾಗ ಉತ್ತರಾಯಣ ಬರುವುದನ್ನೇ ಕಾಯ್ತಾ ಇದ್ರು. ಅದು ಕುಂಭಮಾಸ ನಂತರದಲ್ಲಿ ಬರುವಂತದ್ದು. ಆ ವ್ಯವಸ್ಥೆ ಇತ್ತು. ಸಾಮಾನ್ಯ ಒಂದೊಂದು ಗಳಿಗೆಗಳ ವ್ಯತ್ಯಾಸಗಳು 72 ಅಥವಾ 72 ವರ್ಷಕ್ಕೂ 66 ವರ್ಷಕ್ಕೆ, ಹೌದು 72 ವರ್ಷಕ್ಕೆ ಅಂತ ನೆನಪು ನನಗೆ. ಹೌದು 72 ವರ್ಷಕ್ಕೊಂದು ಸಲದಲ್ಲಿ ಆ ವ್ಯತ್ಯಾಸಗಳು ಆಗ್ತಾ ಬರ್ತದೆ.
ಅದರ ಬಗ್ಗೆ ನೋಡೋಣ, ಇದೆ ಬರೆದಿಟ್ಟದ್ದಿತ್ತು, ಪ್ರಮಾಣ ಶ್ಲೋಕಗಳು ಕೂಡ ಇದೆ. ಅಂತೂ ಆ ರೀತಿಯಲ್ಲಿ ವ್ಯತ್ಯಾಸಗಳು ಬಂದು ಈಗ ನಮಗೆ ಸಾಮಾನ್ಯ ವರಾಹಮಿಹಿರಾಚಾರ್ಯರ ಕಾಲದಲ್ಲಿ ಬೃಹತ್ ಸಂಹಿತೆಯಲ್ಲಿ ಎಲ್ಲ ಆ ಸಂದರ್ಭದಲ್ಲಿ ಭಾನುವು ಭಾನುವಿಗೆ ಮಕರ ಸಂಕ್ರಾಂತಿಯಾದಾಗ ಉತ್ತರಾಯಣ ಪ್ರಾರಂಭ ಆಗ್ತಾ ಇತ್ತು. ಕರ್ಕಾಟಕ ಸಂಕ್ರಮಣ ಆದಾಗ ದಕ್ಷಿಣಾಯನ ಪ್ರಾರಂಭ ಆಗ್ತಾ ಇತ್ತು. ಆನಂತರ ಕಾಲದಲ್ಲಿ ಈಗ ಆಗಿ ಸಾಮಾನ್ಯ ನಾವು ನೋಡುವಂತ ಇಂಗ್ಲಿಷ್ ಆಂಗ್ಲ ದಿನಾಂಕದಲ್ಲಿ ಜೂನ್ 21, 22 ಅಥವಾ ಡಿಸೆಂಬರ್ 21, 22 ಅಂದಾಜಿನಲ್ಲಿ ನಮಗೆ ಉತ್ತರಾಯಣ ಮತ್ತು ದಕ್ಷಿಣಾಯನ ಪ್ರಾರಂಭ ಆಗ್ತಾ ಇದೆ. ಆದ್ರೆ ಪರ್ವಕಾಲ ಅಂತ ನಾವು ಆಚರಣೆ ಮಾಡ್ಲಿಕ್ಕೆ ಇರುವಂತದ್ದು ಆ ಸಂಕ್ರಾಂತಿಗಳಿಗೆ ಒಂದು ಪರ್ವ ವಿಶೇಷತೆಯನ್ನ ಹೇಳಿದ್ದಾರೆ. ಅದರಿಂದಾಗಿ ಆ ದಿವಸದಲ್ಲೇ ಆಚರಣೆ ಮಾಡುವುದು ಸೂಕ್ತ ಅಂತೇಳಿ ನಮ್ಮ ಹಿರಿಯರೆಲ್ಲ ಗುರುಗಳೆಲ್ಲ ಅಭಿಪ್ರಾಯ ಪಟ್ಟಿದ್ದಾರೆ. ಅದರ ಬಗ್ಗೆ ಜಿಜ್ಞಾಸೆಗಳಿದೆ. ಅದನ್ನು ಎಲ್ಲ ಒಂದು ವಿದ್ವತ್ ಸಭೆಯಲ್ಲಿ ಮನ್ನಿಸಿ ನಾವು ಬೇಕಾದ್ರೆ ಇನ್ನು ಅಯನ ಪ್ರಾರಂಭ ಕಾಲವನ್ನು ಚೇಂಜ್ ಮಾಡ್ಬೇಕಾದ್ರೆ ಎಲ್ಲ ಒಂದು ಹೀಗೆ ವರಾಹಮಿಹಿರಾಚಾರ್ಯನ ಹಾಗೆ ಯಾರಾದ್ರೂ ಒಂದು ಮಹಾತ್ಮರು ನಮಗೆ ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟ ನಂತರದಲ್ಲಿ ನಾವು ಆಚರಣೆಗೆ ಅದನ್ನು ತಂದುಕೊಡ್ಬೋದು. ಬಟ್ ಈಗ ಆಚರಣೆಗೆ ನಮಗೆ ಉತ್ತರಾಯಣ ಅಂತ ಹೇಳುವಂಥದ್ದು ಸಾಮಾನ್ಯ ಮಕರ ಸಂಕ್ರಾಂತಿಯಿಂದ ಆರಂಭಿಸಿ ಕರ್ಕಾಟಕ ಸಂಕ್ರಮಣದಿಂದ ಆರಂಭಿಸಿ ದಕ್ಷಿಣಾಯನ ಅಂತೇಳಿ ಹೀಗೆ ಆಚರಣೆ ಮಾಡುವುದು ಸೂಕ್ತ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ. ಇನ್ನು ಅಯನ ಆದ್ಮೇಲೆ ನಮಗೆ ಋತುಗಳನ್ನ ಹೇಳಬೇಕಾಗ್ತದೆ. ಆ ಋತುಗಳು ಯಾವುದು ಅಂತೇಳಿ ತಿಳಿಸ್ತಾ ಇದ್ದಾರೆ. ವಸಂತ ಗ್ರೀಷ್ಮಕವು ಚೈವ ವರ್ಷ ಋತು ಶರದವು ತಥಾ ಹೇಮಂತ ಶಿಶಿರವು ಚೈವ ಷಡೇತೆ ರಥವಸ್ಮತಃ. ವಸಂತ ಗ್ರೀಷ್ಮಕವು ಚೈವ ವಸಂತ ಗ್ರೀಷ್ಮಕವು ಚೈವ ವಸಂತ ಗ್ರೀಷ್ಮಕವು ಚೈವ ವರ್ಷ ಋತು ಶರದವು ತಥಾ ವರ್ಷ ಋತು ಶರದವು ತಥಾ ವರ್ಷ ಋತು ಶರದವು ತಥಾ ಹೇಮಂತ ಶಿಶಿರವು ಚೈವ ಹೇಮಂತ ಶಿಶಿರವು ಚೈವ ಹೇಮಂತ ಶಿಶಿರವು ಚೈವ ಷಡೇತೆ ರಥವಸ್ಮೃತಾಃ ಷಡೇತೆ ರಥವಸ್ಮೃತಾಃ ಷಡೇತೆ ರಥವಸ್ಮೃತಾಃ. ಇದರ ಪದಚ್ಛೇದ ವಸಂತ ಗ್ರೀಷ್ಮಕವು ಚ ಏವ ವರ್ಷ ಋತು ಶರದವು ತಥಾ ಹೇಮಂತ ಶಿಶಿರವು ಚ ಏವ ಷಡೇತೆ ಋತವಃ ಸ್ಮೃತಾಃ ಎಂಬುದಾಗಿ. ಇದು ಗೊತ್ತಿರುವಂತದ್ದೇ ನಮಗೆ. ವಸಂತ, ಗ್ರೀಷ್ಮ, ವರ್ಷ, ಶರದ್ ಋತು, ಹೇಮಂತ ಋತು, ಶಿಶಿರ ಋತು ಅಂತೇಳಿ ಒಟ್ಟು 6 ಋತುಗಳನ್ನ ಹೇಳ್ತಾರೆ. ಈ ಹಿಂದಿನ ಕಾಲಘಟ್ಟದಲ್ಲಿ ಋತುಗಳ ವ್ಯವಸ್ಥೆ ಸೌರಮಾಸಕ್ಕೆ ಅನುಸಾರವಾಗಿತ್ತು. ಈಗ ಸಾಮಾನ್ಯ ಎಲ್ಲರೂ ಕೂಡ ಈ ಋತುವಿನ ವ್ಯವಸ್ಥೆಯನ್ನು ಚಾಂದ್ರಮಾನ ರೀತಿಯಲ್ಲಿ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅಂದ್ರೆ ಚೈತ್ರ ಮತ್ತೆ ವೈಶಾಖಗಳಿಗೆ ವಸಂತ ಋತು ಎಂಬುದರಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಭಾರಿ ಹಿಂದೆ ಎಲ್ಲ ವೇದದಲ್ಲಿ ಉಲ್ಲೇಖ ಅಥವಾ ಹೆಚ್ಚಿನ ಕಡೆ ಉಲ್ಲೇಖ ಇರುವಂತದ್ದೆಲ್ಲ ಸೌರಮಾನಕ್ಕೂ ಋತುವಿಗೂ ತಾಳೆ ಮಾಡಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದ್ರೆ ಮೊನ್ನೆ ನೋಡಿದಾಗೆ ಮೀನಮಹೇಶಯೋ ವಸಂತಃ ಅಂತ ಹೇಳುವಂತ ಆ ರೀತಿಯ ವ್ಯವಸ್ಥೆಗಳು ಇತ್ತು. ಈಗಿನ ಕಾಲಘಟ್ಟದಲ್ಲಿ ಅದನ್ನ ಮೊನ್ನೆ ಶ್ಲೋಕದಲ್ಲಿ ಕೂಡ ನಮಗೆ ಋತುಗಳನ್ನ ವರ್ಷಾಯನ ಋತುಯುಗ ಪೂರ್ವಕ ಮಾತ್ರ ಸೌರಾನು ಅಂತೇಳಿ ಆ ಶ್ಲೋಕದಲ್ಲಿ ಆ ರೀತಿಯಲ್ಲಿ ತಿಳಿಸಿರುವಂತದ್ದು. ಸರಿ, ನಾಳೆ ಚಾಂದ್ರಮಾಸಗಳ ಬಗ್ಗೆ ಸೌರಮಾಸಗಳ ಬಗ್ಗೆ ಎಲ್ಲ ನೋಡುವ. ಇವತ್ತಿನ ಪಾಠ ಶ್ರೀಕೃಷ್ಣ ಅರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತಃ ಶಿಶಮೃತೋ ವರ್ತಮಾನ ಪುನರ್ಜನ್ಮನ ಆತ್ಮೇತ್ಯಾತ್ಮ ವಿಧಾನ್ ಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದಿ ಅಸ್ತಿ ವಿಭುಶ್ಚಾಮೇಕದಾ ವೀಕ್ಷಿತೋ ವಾಚನ್ನ ಸದುಧಾತನೇಕ ಕಿರಣ ಸ್ತ್ರೀಲೋಕ್ಯ ದೀಪೋ ರಂಗಿ. ಏನಾದ್ರು ಪ್ರಶ್ನೆಗಳಿದ್ರೆ ಒಂದ್ 2